ದೇಶ ಮತ್ತೊಮ್ಮೆ ಮಾಕ್ ಡ್ರಿಲ್ ಅನ್ನು ನೋಡ್ತಾ ಇದೆ. ಇಂಪಾರ್ಟೆಂಟ್ ಎಕ್ಸರ್ಸೈಸ್ ನಾಳೆ ನಡೆಯುತ್ತೆ. ನಾಳೆ ಸಂಜೆ 4 ಗಂಟೆಗೆ ಈ ಎಕ್ಸರ್ಸೈಸ್ ಪೂರ್ವ ತಾಲೀಮು ನಡೆಯಲಿದೆ. ಅಣಕು ಕವಾಯತ್ತು. ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ಮಾಕ್ ಡ್ರಿಲ್ ಅನ್ನು ನಡೆಸಲಾಗುತ್ತೆ. ಕರ್ನಾಟಕದ 3 ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. 1 ವಾರಗಳ ಕಾಲ ಮಾಕ್ ಡ್ರಿಲ್ ನಡೆಯಲಿದೆ. 1 ವಾರಗಳ ಕಾಲ ಎಲ್ಲ ಪೊಲೀಸ್ ಠಾಣೆ, ಅಗ್ನಿಶಾಮಕ ದಳದ ಕಚೇರಿಗಳ ಮೇಲೆ ಸೈರನ್ ಅನ್ನು ಅಳವಡಿಕೆ ಮಾಡಲಾಗುತ್ತೆ. ಟೋಟಲ್ ಆಗಿ 35 ಕಡೆ ಸೈರನ್ಗಳನ್ನ ಅಳವಡಿಕೆ ಮಾಡಲಾಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಮೇಲೆ ಈ ಸೈರನ್ನ ರೇಡಿಯಸ್ಸು 3 ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳಲಾಗ್ತಾ ಇದೆ. ಒಮ್ಮೆ ಇಲ್ಲಿ ಸೈರನ್ ಮೊಳಗಿದ್ರೆ 3 ಕಿಲೋಮೀಟರ್ ತನಕ ಕೇಳಿಸ್ಕೋಬಹುದು. ಇದು ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥ PK ಠಾಕೂರ್ ಅವರು ಹಂಚಿಕೊಂಡಿರುವಂತಹ ಮಾಹಿತಿ. ಬೆಂಗಳೂರು, ರಾಯಚೂರು ಮತ್ತು ಕೈಗಾವನ್ನ ಪ್ರಾಥಮಿಕವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪಟ್ಟಿಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಜಾಗದ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಬಟ್ ಟೋಟಲ್ ಆಗಿ 35 ಕಡೆಗಳಲ್ಲಿ ಸೈರನ್ ಅನ್ನ ನಾವು ಅಳವಡಿಸ್ತೀವಿ ಅಂತ ಅಂತಿದ್ದಾರೆ. ಸ್ಪೆಸಿಫಿಕ್ ರೀಜನ್ ಯಾವುದು ಅನ್ನೋದು ನಮ್ಗೆ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬೋದು, ಯಾವ್ಯಾವ ರೀಜನ್ ಅಲ್ಲಿ ಮಾಕ್ ಡ್ರಿಲ್ ಆಗುತ್ತೆ ಅಂತ. ಮತ್ತೆ ಈ ಮಾಕ್ ಡ್ರಿಲ್ದು ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇಲ್ಲಿ ಸೇನೆಯವರು ಆಗಿರ್ಬೋದು ಅಥವಾ ಪೊಲೀಸ್ನವ್ರು ಆಗಿರ್ಬೋದು, ಅವರೆಲ್ಲ ಪಾಲ್ಗೊಳ್ಳಲ್ಲ, ವಾಲಂಟಿಯರ್ಸ್ ಇರ್ತಾರೆ. ನಮ್ಮ DIG ವರ್ತಿಕಾ ಅವರು ನಿಮಗೆ ತಿಳಿಸ್ತಾರೆ. 4-5 ಪಾಯಿಂಟ್ಸ್ ಇದಾವೆ. ಹೇಳಿ ಸರ್. ಈಗ ಬೆಂಗಳೂರಲ್ಲಿ ಪ್ಲೇಸ್ ಫಿಕ್ಸ್ ಆಗಿದೆ ಇಲ್ಲಿ. ಸೈರನ್ ನಮ್ಮ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್, ನೀವು ಮಾತಾಡಿಸ್ಬೇಕಾದ್ರೆ ಅವರು 3 ಜಾಗಗಳ ಹೆಸರನ್ನು ಹೇಳಿದ್ರು, ಬೆಂಗಳೂರು, ಮತ್ತೆ ಕಾರವಾರ ಹಾಗೂ ರಾಯಚೂರು ಅಂತ. ಸ್ಪೆಸಿಫಿಕ್ ರೀಜನ್ ಅಂತ ಏನಾದರೂ ಹೇಳಿದ್ರ, ಮೆನ್ಷನ್ ಮಾಡಿದ್ರ, ಇಂಥ ಜಾಗದಲ್ಲಿ ನಾವು ಮಾಕ್ ಡ್ರಿಲ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ಏನಾದರೂ ಹೇಳಿದ್ರ, ಮತ್ತೆ ಸ್ವರೂಪ ಹೇಗಿರುತ್ತೆ ಅಂತ? ಈಗ ಸದ್ಯಕ್ಕೆ ಸಭೆಯಲ್ಲಿ ಒಂದಿಷ್ಟು ಮಹತ್ವದ ಮಾತುಕತೆಗಳಾಗಿದ್ದಾವೆ. ಜೊತೆಗೆ ಯಾವ್ಯಾವ ಪ್ರದೇಶಗಳಲ್ಲಿ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಚರ್ಚೆ ಕೂಡ ಆಯಿತು. ರಾಜ್ಯದ 3 ಪ್ರದೇಶಗಳಲ್ಲಿ ಒಂದು ಮಾಕ್ ಡ್ರಿಲ್ಲನ್ನು ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಆಯಾ ಸ್ಥಳಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮಲ್ಲೇಶ್ವರಮು, ಜೊತೆಗೆ ಈಗ ಮಲ್ಲೇಶ್ವರಮು, ರಾಯಚೂರು, ಜೊತೆಗೆ ಕಾರವಾರ, ಕೈಗಾ ಪ್ರದೇಶದಲ್ಲಿ ಕೂಡ ಈ ಒಂದು ಅಣುಕು ಪ್ರದರ್ಶನವನ್ನು ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸಮಯವನ್ನು ಕೂಡ ನಿಗದಿ ಮಾಡಲಾಗಿದೆ. ಸಂಜೆ 4 ಗಂಟೆ ಸಮಯದಲ್ಲಿ ಮಾಡಲಾಗುತ್ತೆ. ಕೇವಲ ಒಂದು ದಿನಕ್ಕೆ ಮಾತ್ರ ಇದು ಸೀಮಿತ ಆಗಿರೋದಿಲ್ಲ. 1 ವಾರಗಳ ಕಾಲ ಈ ಒಂದು ಮಾಕ್ ಡ್ರಿಲ್ ಅನ್ನು ಕೂಡ ನಡೆಸ್ತಾರೆ. ಈ ಸಂದರ್ಭದಲ್ಲಿ ಸಿವಿಲ್ ಡಿಫೆನ್ಸ್ನ ಅಧಿಕಾರಿಗಳ ಕಾರ್ಯವೈಖರಿ ಹೇಗಿರುತ್ತೆ, ಕಾರ್ಯಾಚರಣೆ ಹೇಗಿರುತ್ತೆ, ಜನ ಮತ್ತೆ ಹೇಗೆ ಅಲರ್ಟ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಅಲ್ಲಿ ಒಂದು ತರಬೇತಿಯ ರೀತಿಯಲ್ಲಿ ಮಾಡುವಂಥ ಪ್ರಯತ್ನಗಳ ಕೂಡ ಆಗುತ್ತೆ. ಅದರಲ್ಲಿ ಕೂಡ 1 ವಾರಗಳ ಕಾಲ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ ಸಿವಿಲ್ ಡಿಫೆನ್ಸಲ್ಲಿ ಸುಮಾರು 12 ವಿಭಾಗಗಳಿದ್ದಾವೆ. ಆ ಒಂದೊಂದು ವಿಭಾಗಗಳಿಂದಲೂ ಕೂಡ ಒಂದೊಂದು ರೀತಿಯ ರೆಸ್ಕ್ಯೂ ಆಪರೇಷನ್ಗಳಾಗಲಿ, ಟೆಲಿಕಮ್ಯುನಿಕೇಷನ್ ಆಗಲಿ, ಈ ರೀತಿಯ ಒಂದಿಷ್ಟು ವಿಭಾಗಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ಆಗುತ್ತೆ. ಪ್ರಮುಖವಾಗಿ ಯಾವ ಸ್ಥಳಗಳನ್ನು ನಿಯೋಜನೆ ಮಾಡಲಾಗಿದೆ, ಅಲ್ಲೇ ಮಾಡೋದಕ್ಕೆ ಏನು ನಿಖರ ಕಾರಣ ಅನ್ನುವಂಥದ್ದು ಈಗಷ್ಟೇ ಹೇಳಬೇಕಾಗಿದೆ. ಈಗಾಗಲೇ ಉನ್ನತ ಶ್ರೇಣಿಯ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಅಂತಿಮ ಹಂತದ ಒಂದು ಸ್ಥಳ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಅದರಲ್ಲಿ ಕೂಡ ಅಂದರೆ ಮಹಾನಗರ ಪಾಲಿಕೆ ಅನ್ನುವಂಥ ವಿಚಾರ ಬಂದಾಗ ಕೇವಲ ಬೆಂಗಳೂರಲ್ಲಿ ಮಾತ್ರ 1 ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ. ಉಳಿದಂತೆ 2 ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಈ ಒಂದು ಸ್ಥಳವನ್ನು ನಿಯೋಜನೆ ಮಾಡಲಾಗಿದೆ. ಸೊ ಹಾಗಾಗಿ ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಗಳೇ ಇರ್ತಾರಾ ಅಥವಾ ಭಾರತೀಯ ಸೇನೆಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿ ಅವರ ಜಂಟಿ ಕಾರ್ಯಾಚರಣೆ ರೀತಿಯಲ್ಲಿ ಇದನ್ನು ಮಾಕ್ ಡ್ರಿಲ್ಲನ್ನು ಮಾಡ್ತಾರಾ ಅನ್ನುವಂಥದ್ರ ಬಗ್ಗೆ ಕೂಡ ಇನ್ನಷ್ಟೇ ಇಲ್ಲಿನ ಉನ್ನತ ಶ್ರೇಣಿಯ ಅಧಿಕಾರಿಗಳು ಮತ್ತು ಮುಂದಿನ ಹಂತದ ಇಲ್ಲಿನ ಅಧಿಕಾರಿಗಳು ಚರ್ಚೆ ನಡೆಸ್ತಾರೆ. ಚರ್ಚೆ ನಡೆಸಿದ ಬಳಿಕ ಅದರ ರೂಪುರೇಷೆಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಮಾಡ್ತಾರೆ. ಜೊತೆಗೆ ಬೆಂಗಳೂರಿನ ಅಗ್ನಿಶಾಮಕ ದಳ ಠಾಣೆಗಳೇನಿರ್ತವೆ ಅಲ್ಲಿ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಸೈರನನ್ನು ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿರ್ತಾರೆ. ಸೊ ಇನ್ಸ್ಟಾಲೇಷನ್ ಆಗಿರುವಂಥ ಜಾಗಗಳು 35 ಇದ್ದಾವೆ ಬೆಂಗಳೂರಲ್ಲಿ. ಅದರಲ್ಲಿ 32 ಕಾರ್ಯಾಚರಣೆಯಲ್ಲಿದ್ದಾವೆ. ಆ 32 ಠಾಣೆಗಳಿಂದಲೂ ಕೂಡ ಸೈರನನ್ನು ಮೊಳಗಿಸುವಂತಹ ಒಂದಿಷ್ಟು ವ್ಯವಸ್ಥೆಗಳು ಕೂಡ ಆಗುತ್ತೆ. ಸೈರನ್ ಮೊಳಗುವಂಥ ಸಂದರ್ಭದಲ್ಲಿ ಜನ ಹೇಗೆ ಬಿಹೇವನ್ನ ಮಾಡಬೇಕು, ಹೇಗೆ ಅಲರ್ಟ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಈ ಒಂದು ಮಾಕ್ ಡ್ರಿಲ್ನಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಈ ಒಂದು ಮಾಕ್ ಡ್ರಿಲ್ನ ಕಾರ್ಯಾಚರಣೆಯಲ್ಲಿ ಕೇವಲ ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಗಳು ಮಾತ್ರ ಅಲ್ಲದೆ ಹೋಮ್ ಗಾರ್ಡ್ಸ್ಗಳು ಕೂಡ ಇರ್ತಾರೆ, ಸ್ಥಳೀಯ ಪೊಲೀಸರು ಕೂಡ ಇರ್ತಾರೆ, ಜೊತೆಗೆ NDRF, SDRF ದವರು ಕೂಡ ಇರ್ತಾರೆ.
ಇರ್ತಾರೆ ಅವರೆಲ್ಲವನ್ನ ಕೂಡ ಸೇರಿಸ್ಕೊಂಡು ಈ ರೀತಿಯ ಮಾಕ್ ಡ್ರಿಲ್ ಒಂದು ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ 4 ಗಂಟೆನೇ ಯಾಕೆ ಸಮಯವನ್ನು ನಿಗದಿ ಮಾಡಲಾಗಿದೆ ಅನ್ನುವಂಥದ್ದಕ್ಕೂ ಕೂಡ ಒಂದು ಸ್ಪಷ್ಟವಾಗಿ ಅಥವಾ ಚಿಕ್ಕದಾಗಿ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಸಮಯವನ್ನು ಬೇರೆ ಬೇರೆ ಸ್ಲಾಟ್ಗಳಂತ ಹೇಳಿ ನಿಗದಿ ಮಾಡಲಾಗಿದೆ. ಸೊ ಹಾಗಾಗಿ ಕರ್ನಾಟಕಕ್ಕೆ ಬರುವಂತಹ ಸ್ಲಾಟ್ನ ಟೈಮಿಂಗ್ಸ್ ಏನಿದೆಯಲ್ಲ ಅದು 4 ಗಂಟೆಗೆ ಬರುತ್ತೆ. ಸೊ ಹಾಗಾಗಿ ಈ ಸಮಯವನ್ನು ನಿಗದಿ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿದೆ. ಓಕೆ ಪ್ರಕಾಶ್, ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಸ್ಲಾಟ್ ಅಂತ ಅಲ್ಲ, ಅದು ಆಕ್ಚುಲಿ 4 ಗಂಟೆ ಏನಕ್ಕೆ ಅಂದರೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಲ್ಲಿ ಬೇಗ ಸೂರ್ಯಾಸ್ತ ಆಗುತ್ತೆ, ಅಂದರೆ ಸನ್ಸೆಟ್ ಬೇಗ ಆಗುತ್ತೆ, 3:30 ಅಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ. ಸೊ ಎಲ್ಲ ಮ್ಯಾಚ್ ಮಾಡಬೇಕು ಅಂತ ಅಂದ್ಬಿಟ್ಟು 4 ಗಂಟೆ ನಿಗದಿ ಮಾಡಿರೋದು. ನಮ್ಮ ಕರ್ನಾಟಕದಲ್ಲಿ ಕೂಡ 3 ಪ್ರದೇಶಗಳಲ್ಲಿ ಒಂದು ಮಾಕ್ ಡ್ರಿಲ್ ಆರಂಭ ಆಗುತ್ತೆ. ಅದರ ಸಮಯ ಜೊತೆಗೆ ಒಂದಿಷ್ಟು ವ್ಯವಸ್ಥೆಗಳು ಹೇಗೆ ಆಗಬೇಕು ಅನ್ನೋಂಥದ್ರ ಬಗ್ಗೆ ಈಗಾಗಲೇ ಸಿವಿಲ್ ಡಿಫೆನ್ಸ್ನ ಉನ್ನತ ಅಧಿಕಾರಿಗಳು ಕೇಂದ್ರ ಗೃಹ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ಅಲ್ಲಿ ಒಂದಿಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದರು. ನೇರವಾಗಿ ಉನ್ನತ ಶ್ರೇಣಿಯ ಅಧಿಕಾರಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನಾಳೆ ಮಾಕ್ ಡ್ರಿಲ್ ಯಾವಾಗ ಆರಂಭ ಆಗುತ್ತೆ, ಜೊತೆಗೆ ಹೇಗಿರುತ್ತೆ? 3 ಜಿಲ್ಲೆಗಳು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಪ್ರಕಾರ ಕ್ಯಾಟಗರಿ 2ನಲ್ಲಿ ನಾವು 3 ಜಿಲ್ಲೆಗಳಲ್ಲಿ ಇದು ಮಾಕ್ ಡ್ರಿಲ್, ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ಮಾಡ್ತೀವಿ. ಅದರಲ್ಲಿ ಬೆಂಗಳೂರು ನಗರ, ಅದು ಕಾಸ್ಮೋಪಾಲಿಟನ್ ಸಿಟಿ ಇರೋದರಿಂದ. ಎರಡನೇ ಆಗಿ ರಾಯಚೂರು, ಯಾಕಂದರೆ ಅಲ್ಲಿ RTPS ಇದೆ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್. ಮೂರನೇ ಆಗಿ ಕಾರವಾರ, ಅಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಈ 3 ಕಡೆ ನಾವು ನಾಳೆ 4 ಗಂಟೆಗೆ ಮಾಕ್ ಡ್ರಿಲ್ ಶುರು ಮಾಡ್ತೀವಿ. ಸರ್, ಇದರ ಪ್ರಕ್ರಿಯೆಗಳು ಹೇಗಿರುತ್ತೆ? ಲೈಟ್ಸ್ ಎಲ್ಲ ಆಫ್ ಇರುತ್ತಾ? ಮತ್ತು ಸಿವಿಲಿಯನ್ಸ್ಗಳು ಹೇಗೆ ಇದರಲ್ಲಿ ಸಹಭಾಗಿತ್ವವಾಗಿರ್ತಾರೆ? ಈಗಾಗಲೇ ನಾವು ಮಿನಿಸ್ಟ್ರಿ ಆಫ್ ಹೋಮ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಈ ಎಕ್ಸಸೈಸನ್ನು ಆಪರೇಷನ್ ಅಭ್ಯಾಸ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಅಭ್ಯಾಸ ಯಾಕಂದರೆ ಇದು ಸಿವಿಲ್ ಡಿಫೆನ್ಸ್ ಕನ್ಸೆಪ್ಟ್ ವ್ಯುತ್ಪತ್ತಿ ಆಗಿರೋದು 1971 ಬಾಂಗ್ಲಾದೇಶ್. ಆ ಕಾಲಿಂದ ಸಿವಿಲ್ ಡಿಫೆನ್ಸ್ ಎಸ್ಟಾಬ್ಲಿಷ್ ಆಗಿತ್ತು ಮತ್ತು ನಡೀತಾ ಇದೆ. ಆದ್ರೂ ನಾವು ಮಧ್ಯದಲ್ಲಿ ಆ್ಯಕ್ಟಿವೇಟ್ ಮಾಡಿಕೊಂಡು ಒಂದು ರೆಡಿನೆಸ್ದು ಪರಿಸ್ಥಿತಿ ನಾವು ಚೆಕ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸೊ 3 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಆಮೇಲೆ ವಾಲಂಟಿಯರ್ಸ್ನ ಹೆಂಗೆ ಬಳಸ್ಕೊಳ್ತಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ನಮಗೆ. ಅಂದರೆ ವಾಲಂಟಿಯರ್ಸ್ ಆಯ್ಕೆ ಹೆಂಗಿರುತ್ತೆ, ಸಾರ್ವಜನಿಕರು ಎಲ್ರಿಗೂ ಅವಕಾಶ ಇರುತ್ತಾ? ಮಲ್ಲೇಶ್ವರಂ ಅಂತ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ, ಇಲ್ಲಿ ಮಾಕ್ ಡ್ರಿಲ್ ನಡೆಯೋದು ಬೆಂಗಳೂರಿನಲ್ಲಿ. ಸೊ ಅಲ್ಲಿ ಎಷ್ಟು ಜನನ ಒಂದೇ ಟೈಮಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಆಗತ್ತೆ, ವಾಲಂಟಿಯರ್ಸ್ ಆಯ್ಕೆ ಹೆಂಗೆ ಮಾಡ್ಕೊಳ್ತಾರೆ, ಎಷ್ಟು ಫೋರ್ಸಸ್ ಸೇರಿಕೊಂಡು ಅಲ್ಲಿ ಜಾಗೃತಿ ಮೂಡಿಸ್ತಾರೆ, ಮತ್ತು ಯಾವ್ಯಾವ ರೀತಿ ಯುದ್ಧ ಸನ್ನಿವೇಶನ ಸೃಷ್ಟಿ ಮಾಡ್ತಾರೆ, ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಸ್ವಲ್ಪ ಹೊತ್ತಲ್ಲಿ ನಮಗೆ.